ನಂಗೆ ನೋಡಿದ್ರೆ ಭಯ ಆಯ್ತಾಯ್ತದು, ನೋಡಿದ್ರೆ ಭಯ ಆಯ್ತೈತೆ. ಫಾಲ್ಸ್ ಬರೋಷ್ಟೊತ್ತಿಗೆ ನಮ್ಮ ಪ್ಯಾಂಟಿಂದ ಫಾಲ್ಸ್ ಇಳಿತಾ ಇದೆ. ಗುಡ್ ಮಾರ್ನಿಂಗ್. ಇವತ್ತು ದಿನ 2 ಬೆಳಗ್ಗೆನೆ ಕೊಪ್ಪದಲ್ಲಿ ಮೂಡಲ್ಲ ಮನೆ ಹೋಮ್ ಸ್ಟೇ. ಫುಲ್ಲು ಮಳೆ. ಬೆಳಗ್ಗೆನೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಮಳೆ ನಿಲ್ತಾ ಇಲ್ಲ, ಜೋರಾಗಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ನೆನೆ ನೈಟು ಮೆನ್ಯೂ ನೋಡಿದ್ದೀರಾ, ಇವಾಗ ಮೆನ್ಯೂ ತೋರಿಸ್ತೀನಿ. ಬ್ರೇಕ್ಫಾಸ್ಟ್ ಮೆನ್ಯೂ ಏನಿದೆ ಅಂತ ನೋಡಿ. ನಮ್ಮದೇ ಸಾಮ್ರಾಜ್ಯ, ನಾವು ಬಿಟ್ಟರೆ ಯಾರೂ ಇಲ್ಲ. ನೋಡಿ ನೋಡಿ ನೋಡಿ, ಬೆಳಗ್ಗೆ 7 ಗಂಟೆಗೆ ಹೊರಡೋಣ ಅಂತ ಹೇಳಿ 3 ಜನ ಮಹಾತ್ಮರು ಇನ್ನ ಸ್ನಾನನೇ ಮಾಡಿಲ್ಲ. ಇಡ್ಲಿ, ವಡೆ, ಸಾಂಬಾರ್. ವಡೆ ಫಾರ್ ಸೆಡೇಸ್, ಇಡ್ಲಿ, ಚಟ್ನಿ, ಸಾಂಬಾರ್. ಲಾಸ್ಟಲ್ಲಿ ನಿನ್ನ ಫೇವರೇಟ್ ನೋಡಿ, ಉಪ್ಪಿಟ್ಟು. ಒಳ್ಳೆ ಬ್ರೇಕ್ಫಾಸ್ಟ್ ಇದೆ ಪ್ಲೇಸ್. ಥ್ಯಾಂಕ್ ಯು. ದಿನ 2 ಬ್ರೇಕ್ಫಾಸ್ಟ್ ಆದ್ಮೇಲೆ ಇವಾಗ ರೈಡ್ ಶುರು ಮಾಡ್ತಾ ಇದೀವಿ ನಾವು. ಇವಾಗ ಕೊಪ್ಪ ಅಲ್ಲಿದ್ದೀವಿ. ಮೂಡನ ಮನೆ ಹೋಮ್ ಸ್ಟೇ ಅಂತ ಹೇಳಿ ಮೇನ್ ರೋಡಲ್ಲೇ ಕಾಣಿಸುತ್ತೆ ನಿಮಗೆ. ಕ್ರೇಜಿ ಆಗಿತ್ತು ಮಾತ್ರ, ವಿಸಿಟ್ ಮಾಡಿ. ರೈಟು ಎಲ್ಲ ಕನೆಕ್ಟ್ ಮಾಡ್ತೀನಿ ಬನ್ನಿ. ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಆಲ್ಮೋಸ್ಟ್ ಶೃಂಗೇರಿ ಹತ್ತತ್ರ ಇರೋದ್ರಿಂದ ಹರಿಹರಪುರ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಇವಾಗ ಒಳ್ಳೆ ಬ್ಯೂಟಿಫುಲ್ ಆಗಿ ನೋಡ್ತಲ್ಲ ಕಳ್ಸಣ್ಣ, ನೋಡಿ ಎಷ್ಟು ಚೆನ್ನಾಗಿದೆ. ಕೊಪ್ಪ ಐ ಲವ್ ಇಟ್ ಕೊಪ್ಪ. ಅಲ್ಲೆಲ್ಲ ಹೋಗೋ ಬದಲು ಇದೆಷ್ಟು ಪೀಸ್ ಆಗಿದೆ ನೋಡಿ, ಎಷ್ಟು ಪೀಸ್ ಆಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಪೀಸ್ ಆಗಿದೆ. ಆದಿಶಂಕರಾಚಾರ್ಯ ನರಸಿಂಹ ಪೀಠ. ಇದು ಹರಿಹರಪುರದ ಫೇಮಸ್ ದೇವಸ್ಥಾನ, ನರಸಿಂಹನ ದೇವಸ್ಥಾನ. ಆಕ್ಚುಲ್ ಆಗಿ ಇಲ್ಲಿರೋ ಅಂಥದ್ದು ಲಕ್ಷ್ಮೀ ನರಸಿಂಹನ ದೇವಸ್ಥಾನ. ಶಂಕರಾಚಾರ್ಯ ಅವ್ರದ್ದು ಕಟ್ಸಿರುವಂಥ ದೇವಸ್ಥಾನ. ಮತ್ತು ಚಿಕ್ಕಮಗಳೂರಿನಲ್ಲಿರುವಂಥ ಮತ್ತೊಂದು ಐತಿಹಾಸಿಕ ಸ್ಥಳ. ಬರೀ ಶಾರದಾ ಮಠಕ್ಕೆ ಹೋಗ್ತೀರಾ, ಬಟ್ ಇದ್ರ ಬಗ್ಗೆನೂ ನಿಮಗೆ ಅರಿವು ಮೂಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಮೇಲೆ ಹೋಗೋಣ. ಬ್ರೋ, ನಂಗೆ ನೋಡಿದ್ರೆ ಭಯ ಆಯ್ತಾಯ್ತದು, ನೋಡಿದ್ರೆ ಭಯ ಆಯ್ತೈತೆ. ಹಂಗೆಲ್ಲ ಭಯ ಪಡ್ಕೊಂಡಿಲ್ಲ. ಇದು ಮಾಡ್ಕೊಂಡು ನೀನು ತುಂಬ ಹೋಗ್ತಾ ಇರ್ಬೇಕಷ್ಟೇ. ಕಾಲಿರ್ಬೇಕು, ಕೆಳಗಡೆ ಕಾಲಿರ್ಕೊಂಡು ಹೋಗಿ ಏನಾಗಲ್ಲ. ಬೇಡ ಸ್ಟ್ರೈಟ್. ಬಾಯಿಗೆ ಬಂದ್ಬಿಡ್ತ ನನಗೆ. ಅಯ್ಯೋ, ಬಾಯಿಗೆ ಬಂತು. ಬ್ರೋ, ಬಾಯಿಗೆ ಬಂತು ಬ್ರೋ, ಸೀರಿಯಸ್ಲಿ. ನಿಜವಾಗ್ಲೂ ಏನಕ್ಕೆ ಅಂತ ಇಲ್ಲ, ನಾ ಅದಕ್ಕೆ ಹೇಳಿ ಎಲ್ಲರೂ ಒಟ್ಟಿಗೆ ಹೋಗೋದು ಬೇಡ ಅಂತ. ನನಗೆ ಫುಲ್ ಹಿಂಗೆ ಹೋಗ್ತಿದೆ ಗಾಡಿ ಅದು. ಶೃಂಗೇರಿಯಲ್ಲಿ ನಮಗೆ ಪಂಚವಟಿ ಹೋಮ್ ಸ್ಟೇ ಕೊಟ್ಟಿದ್ದಾರೆ ನೋಡಿ. ರೂಮ್ ಇಷ್ಟು ಚೆನ್ನಾಗಿದೆ. ನಮಗೆ ಯಾವುದೋ ಲಾಡ್ಜ್ ಕೊಟ್ಟಿದ್ರು, ಆಮೇಲೆ ಚೇಂಜ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಅನಿಸಿಕೆ? ಓ, ಇಲ್ಲಿ ಸೋ ನೈಸ್. ನಾನು ಒಂದೇ ಸತಿಗೆ ನೋಡಿಲಿ ರೂಮ್ ಒಳಗಡೆ ರೂಮ್ ತೋರಿಸ್ಬಿಟ್ಟು ಲಗೇಜ್ ಇಡೋಣ ಅಂತ ಹಿಂಗ್ ತಿರ್ಸ್ಕೊಂಡು ಅಷ್ಟೇ ಸಡನ್ ಆಗಿ ಗಾಬರಿ. ಯಾರಪ್ಪ ಹಿಂಗ್ ಕೂತ್ಕೊಂಡು ನೋಡ್ತಾರೆ. ಓ, ಅಲ್ಲಿ ಇದು ಪಿಸ್ತೂಲು ಅಲ್ಲ, ಟೆಲಿಫೋನು, ಬಂದೂಕು. ಸಖತ್ತಾಗಿದೆ. ನಿಮ್ ರೂಮಾ? ಹಾ, ಆಯ್ತಲ್ಲ. ಇನ್ನೇನ್ ಮತ್ತೆ ನಿಮ್ಗೆ ಪೀಸ್ ಚೆನ್ನಾಗಿದೆ. ಯಾ. ಸೊ ಪಂಚವಟಿ ಹೋಮ್ ಸ್ಟೇ ಹಿಂದೆ ಕಡೆ ಕಾಣಿಸ್ತದೆಯಲ್ಲ, ಇದೇನೆ. ಇವಾಗ ನಾವು ನನ್ ಮೇಲೆ ಆಣೆ ಹಾಕ್ಬಿಟ್ಟು ಹೇಳು. ನಿನ್ ಮೇಲೆ ಆಣೆ? ನನ್ ಮೇಲೆ ಆಣೆ ಹಾಕ್ಬಿಟ್ಟು ಏನ್ ಬೇಕು? ಪಂಚವಟಿ ಇದೆನಾ? ಇದೆ, ಪಂಚವಟಿ ಇದೆ. ಹೌದು, ನನ್ಗೆ ದೊಡ್ಡ ನನ್ ಮೇಲೆ ಆಣೆ ಹಾಕ್ಬಿಟ್ಟು ಹೇಳು. ಇವಾಗ ಶೃಂಗೇರಿನ ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಬಟ್ ಇವಾಗ ಮಜಾ ಏನು ಅಂದ್ರೆ 2 ಗಾಡಿಯಲ್ಲಿ ಹೋಗ್ತಾ ಇದೀವಿ, ಯಾಕಂದ್ರೆ ಸಖತ್ ಮಳೆ ಬರ್ತೈತೆ. ಸೊ ನಾನು ನಮ್ ಬ್ರೋ ಅಂತೂ ಪಾಪ ಹಿಮಾಲಯನಲ್ಲಿ ಕುತ್ಕೊಂಡ್ಬಿಟ್ರೆ ಹಿಮಾಲಯ ನಳಕ್ ಶುರು ಮಾಡ್ಬಿಡುತ್ತೆ ಅಲ್ವಾ.
ಅದಕ್ಕೆ ನಾವಿಬ್ರು ಒಂದೇ ಗಾಡಿಲಿ ಹೋಗಲ್ಲ. ನಾನು ಕ್ಯಾಮ್ರಾ ಸ್ನೇಹಿತರೆ, ನಾವಿಲ್ಲಿ ಬಿಲ್ಡ್ ಕ್ವಾಲಿಟಿ ಚೆಕ್ ಮಾಡಕ್ ಬರ್ತಾ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ಸೊ ನಾವು ಹೋಗೋದು ಬೇಡ, ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ, ಎಕ್ಸ್ಪ್ಲೋರ್ ಅಷ್ಟೇ. ಸೊ ಇವಾಗ 2 ಗಾಡಿಯಲ್ಲಿ ಒಂದಷ್ಟು ಜಾಗಗಳನ್ನ ನೋಡ್ಕೊಂಡ್ ಬರೋಣ. ಅಯ್ಯೋ ಶುರುವಾಯ್ತು ಮಳೆ 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 ಬರ್ತಾ ಇದೆ. ಅದಕ್ಕೆ ಇವತ್ತು ಊಟ ಆ್ಯಕ್ಚುಲಿ ಮಠದಲ್ಲಿತ್ತು, ಆದರೆ ನಮಗೆ ಟೈಮ್ ಆಗಲಿಲ್ಲ ಹೋಗಲಿಕ್ಕೆ, ಮಳೆ ಬರ್ತಾ ಇದೆ ಅಂತ. ಇವಾಗ ಎಲ್ಲರೂ ಬಾಳೆ ಎಲೆ ಊಟ ಮಾಡ್ತಾ ಇದ್ದೀವಿ. ರಾತ್ರಿ ಮಠದಲ್ಲಿ ಊಟ ಮಾಡೋಣ. ಆಹಾ, ಒಳ್ಳೆ ಊಟ ಬಂತು. ತಿನ್ನೋದು ನೋಡಿ ಅವ್ರು ಇವಾಗ. ಅಪ್ಪ ಹೆಂಗಿದೆ? ಅಷ್ಟು ಇದಕ್ಕೂ ಒಳ್ಳೆ ಊಟ ಸಿಗ್ತೀವಾಗ. ಶ್ರೀದೇವಿ ಹೋಟೆಲ್, ದೇವಸ್ಥಾನಕ್ಕೆ ಹೋಗೋ ರೋಡು. ಸಿರಿಮನೆ ಫಾಲ್ಸ್ಗೆ ಸ್ವಾಗತ. ಫಾಲ್ಸಿಗೆ ಬರೋಷ್ಟೊತ್ತಿಗೆ ನಮ್ಮ ಪ್ಯಾಂಟಿಂದ ಫಾಲ್ಸ್ ಇಳಿತಾ ಇದೆ. ಫುಲ್ ಮಳೆ. ಇವಾಗ ಫಾಲ್ಸಿಗೆ ಹೋಗೋಣ. ರೋಡ್ ಅಂತೂ ಬ್ಯೂಟಿಫುಲ್, ಸೆಕ್ಸಿ ಆಗಿತ್ತು, ನೈಸ್ ಆಗಿತ್ತು, ಸೂಪರ್ ಆಗಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಲೊಕೇಶನು. ಸೊ ಇವಾಗ ನಾವು ಸಿರಿಮನೆ ಫಾಲ್ಸ್ಗೆ ಹೋಗಿ ಬರೋಣ, ಬನ್ನಿ. ಸಿರಿಮನೆ ಫಾಲ್ಸ್ಗೆ ಸ್ವಾಗತ. ಬಂದ್ಬಿಟ್ರೆ ಹಿಂಗೆ ಆಗೋದು. ಇವಾಗ ಸಿರಿಮನೆ ಫಾಲ್ಸ್ಗೆ ಒಂದ್ ನಿಮಿಷ ಅಲ್ವಾ, ಸಿರಿಮನೆ ಫಾಲ್ಸ್ಗೆ 50 ರೂಪಾಯಿ ಎಂಟ್ರಿ ಟಿಕೆಟು. ಗಾಡಿ ಪೀಕ್ ತನಕ ಬರುತ್ತೆ, ಆದರೆ ಇಲ್ಲಿಂದ ಒಂದು 5 ನಿಮಿಷ ನಡಿಬೇಕು. ಮೆಟ್ಲೈತೆ ಬೇಜಾನು, ಒಂದು 150 ಮೆಟ್ಲದೆ. ಮಕ್ಕಳಿಗೆ 20 ರೂಪಾಯಿ ಟಿಕೆಟು. ಒಳ್ಳೆ ಕ್ರೇಜಿ ಆಗಿತ್ತು ರೈಡು. ಇವಾಗ ಫಾಲ್ಸ್ ನೋಡೋಣ. ಸೌಂಡ್ ಮಾತ್ರ ಭರ್ಜರಿಯಾಗಿದೆ, ಯಾಕಂದರೆ ಮಳೆ ಬಂದಿದೆಯಲ್ಲ, ಫುಲ್ ಅವಳಿ ಮಾಡೋದು ಇವತ್ತು. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ಮೈ ಗಾಡ್, ಇವಾಗ ನಾನೇನು ಮಾತಾಡಿದ್ರು ನಿಮ್ಗೇನು ಕೇಳಿಸಲ್ಲ. ವ್ಯೂ ನೋಡಿ ಕಳೆದೋಯ್ತೀರಾ, ಹೇಳ್ತಾ ಇದ್ದೀನಿ ನಾನು. ವ್ಯೂ ನೋಡಿ ಕಳೆದೋಯ್ತೀರಾ. ತೋರ್ಸ್ಲಾ. ಓ ಮೈ ಗಾಡ್, ನೋಡಿ ಎಷ್ಟು ಸಖತ್ತಾಗಿರೋ ಫಾಲ್ಸ್ ಅಲ್ಲಿ ಪ್ಲಾಸ್ಟಿಕ್ಗಳು ಹಾಕಿರೋದು ನೋಡಿ. ಇಲ್ಲೆಲ್ಲ ಎಷ್ಟು ಗೊತ್ತಾ, ಇಲ್ಲೆಲ್ಲ ನೋಡಿ ಸಂದಿ ಪಂದಿಲೆಲ್ಲ ಆ ಶಾಂಪೂ ಸ್ಯಾಚೆ ಪ್ಯಾಕೆಟ್ ಎಲ್ಲ ಬಿದ್ದಾವೆ ಅಲ್ಲಿ. ಆ ವಿಮಲ್ಲು, ಇದೆಲ್ಲ ಏನಕ್ಕೆ ಮಾಡ್ತೀರಾ? ಬಂದ ಫಾಲ್ಸ್ ನೋಡ್ದ, ಜಾಲಿ ಮಾಡ್ದ ಹೋಗ್ಬೇಕು. ಈ ಥರ ಎಲ್ಲ ಮಾಡೋದು ತಪ್ಪಲ್ವಾ? ನಿಮಗೆ ಅನ್ನಿಸ್ಬೇಕು. ಈ ಥರ ಎಲ್ಲ ದಯವಿಟ್ಟು ಮಾಡಬೇಡಿ. ಬ್ಯೂಟಿ ನೋಡಿ, ಅದು ಬ್ಯೂಟಿನ ಒಂದ್ಸತಿ ಆ ಬ್ಯೂಟಿ ನೋಡಿ ಕೈ ಮುಗಿರಿ ಆ ಬ್ಯೂಟಿಗೆ. ಈ ಥರ ಗಲೀಜೆಲ್ಲ ಮಾಡಲೇಬೇಡಿ ದಯವಿಟ್ಟು. ರೆಸ್ಪಾನ್ಸಿಬಲ್ ಟ್ರಾವೆಲರ್ಸ್ ಆಗಿ ದಯವಿಟ್ಟು. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದ್ನಪ್ಪ. ಒಂದು 100 ಮೆಟ್ಲು ಹತ್ತಬೇಕು ಅಷ್ಟೇ, ಜಾಸ್ತಿ ಏನು ಇಲ್ಲ. ನಾವುಗಳೇ ಅಂತಂದ್ರೆ ನೀವೆಲ್ಲ ಏನು ಇಲ್ಲ, ಹೇಳ್ತೀನಿ ಆರಾಮಾಗಿ ಹತ್ಬಿಡ್ಬೋದು. ಸೂಪರ್ ಆಗಿದೆ ಮಾತ್ರ. ಸ್ಪೆಷಲಿ ಇವಾಗ ನಾವು ಮಾನ್ಸೂನ್ ಅಲ್ಲಿ ಬಂದಿರೋದಕ್ಕೂ. ಅಲ್ಲ ಸಾರಿ ಮೇಡಮ್, ನಾವು ಮಾನ್ಸೂನಿಗೆ ಬಂದಿಲ್ಲ, ನಾವು ಬಂದಿದೀವಿ ಅಂತ ಮಾನ್ಸೂನ್ ಆಗಿರೋದು. ಸೈಕ್ಲೋನ್ ಎಫೆಕ್ಟ್. 3 ದಿನ ಸೈಕ್ಲೋನ್ ಚಿಕ್ಕಮಂಗ್ಳೂರ್ ರೌಂಡ್ ಹೊಡಿತಾರದಕ್ಕೆ. ಬಟ್ ಆಕ್ಚುಲಿ 2 ದಿನಕ್ಕೆ ಇವತ್ತು ಫುಲ್ ಹ್ಯಾಪಿ, ಸೂಪರ್ ಹ್ಯಾಪಿ, ಹೆವಿ ದಿಲ್ ಖುಷ್. ಇದಿರೋದು ಯಾವ ಊರು ಹೇಳಿ? ಇದು ಸೈದಾ ಕಿಗ್ಗ ಅಲ್ಲಿರುವಂತ ಸಿರಿಮನೆ ಫಾಲ್ಸ್. ಇದು ನೀವು ಬೇರೆ ಬೇರೆ ಫಾಲ್ಸ್ಗೆಲ್ಲ ಹೋಗೋದಕ್ಕಿಂತ ಈ ಕಡೆ ಬನ್ನಿ, ಯಾಕಂದ್ರೆ ತುಂಬಾ ಬ್ಯೂಟಿಫುಲ್. ಈ ಕಿಗ್ಗ ಅನ್ನೋ ಜಾಗದಲ್ಲಿ 3 ಜಾಗಗಳು ಫೇಮಸ್. ಒಂದು ನರಸಿಂಹಂದು ಬೆಟ್ಟ ಇದೆ, ಅಲ್ಲಿ ದೇವಸ್ಥಾನ ಇದೆ. ಕಿಗ್ಗ ದೇವಸ್ಥಾನ ಫೇಮಸ್, ಸಿರಿಮನೆ ಫಾಲ್ಸ್ ಹೋಗ್ತಾ ನಮಗೆ ದೇವಸ್ಥಾನ ಬರುತ್ತೆ, ಹಂಗೆ ಬರ್ಬೇಕು. ಆನ್ ದ ವೇ ಅದೇ ಮೇನ್ ಟೆಂಪಲ್. ಆ ಟೆಂಪಲ್ ಮುಗಿಸಿ ನೀವು ಫಾಲ್ಸಿಗೆ ಬರ್ಬೋದು. ಹೋಗ್ತಾ ಮತ್ತೆ ನರಸಿಂಹನ ದೇವಸ್ಥಾನ ಇಲ್ಲೇ ಬರುತ್ತೆ. ಸೊ 3 ಜಾಗ ಒಂದೇ ರೋಡಲ್ಲಿ ಇದೆ. ಸೂಪರ್ ಆಗಿತ್ತು, ಮಸ್ತ್ ಆಗಿ ಎಂಜಾಯ್ ಮಾಡಿದೀವಿ. ಬನ್ನಿ, ಆದ್ರೆ ದಯವಿಟ್ಟು ಗಲೀಜ್ ಮಾಡಬೇಡಿ, ಪ್ಲಾಸ್ಟಿಕ್ ಹಾಕಬೇಡಿ, ಇದೊಂದೇ ರಿಕ್ವೆಸ್ಟ್. ಕರೆಕ್ಟ್. ಇದು ಅಲ್ದಲ್ಲೇ ಬನ್ನಿ, ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ, ಹೌದಾ, ತುಂಬಾ ಎಂಜಾಯ್ ಮಾಡ್ತೀರಾ. ನಾನಂತೂ ನನ್ನ ಫ್ಯಾಮಿಲಿನ ಕರ್ಕೊಂಡ್ ಬರ್ತೀನಿ. ಸೊ ಬ್ಯೂಟಿಫುಲ್ ಪ್ಲೇಸ್. ದಯವಿಟ್ಟು ಪರಿಸರ ಕಾಪಾಡಿ. ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳನ್ನ ಭೇಟಿ ನೀಡಿ. ನಮ್ಮ ಕರ್ನಾಟಕ ಟೂರಿಸಮೇ ಎಂಡ್ ಆಫ್ ದ ಡೇ ಉದ್ಧಾರ ಆಗೋದು. ಟೂರಿಸಂ ಅನ್ನೋದು ಡಿಪಾರ್ಟ್ಮೆಂಟ್ ಅಲ್ಲ ಹೇಳ್ತಿಲ್ಲ, ನಮ್ಮ ಪರಿಸರ ಉದ್ಧಾರ. ಸೊ ಬೇಸಿಕಲಿ ಇವಾಗ ಋಷ್ಯಶೃಂಗೇಶ್ವರ ದೇವಸ್ಥಾನದಲ್ಲಿ ಇದೀವಿ. ಒನ್ ಆಫ್ ದ ಓಲ್ಡೆಸ್ಟ್ ದೇವಸ್ಥಾನ. ಹಾಗೇನೆ ಶೃಂಗೇರಿಗೆ ಹೆಸರು ಬರೋದಕ್ಕೆ ಇದು ಮೂಲ ಕಾರಣ ದೇವಸ್ಥಾನ ಆಗಿರುವಂಥದ್ದು. ಇದ್ರ ಬಗ್ಗೆ
ಇತಿಹಾಸ ತುಂಬ ಇದೆ. ಬಟ್ ನೀವು ಆ್ಯಕ್ಚುಲಿ ಇವಾಗ ಟೆಂಪಲ್ನ ನೋಡಿ, ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಮಧ್ಯ ನಾವು ನಿಂತಿದ್ದೀವಿ. ಹಾಗೆಯೇ ಇಲ್ಲಿ ಕೆಲವೊಂದಷ್ಟು ಶಿಲಾಶಾಸನಗಳು ಕೂಡ ಸಿಕ್ಕಿರುವಂಥದ್ದು, ಎಲ್ಲನೂ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಯಾವುದೋ ಹಳೇ ಕಾಲದ್ದು ಕೆತ್ತನೆಗಳು ಸಿಕ್ಕಿರೋದು ಇಲ್ಲೆಲ್ಲ. ಸೊ ಇವಾಗ ನಮಗೆ ತಿಳಿದಿರುವಂಥ ಒಂದಷ್ಟು, ಅಂದರೆ ತುಂಬ ಡೀಪಾಗಿ ಹೇಳೋಕ್ಕಾಗಲ್ಲ ಹಿಸ್ಟ್ರಿನ, ಯಾಕಂದರೆ ಅದೇನಾದರೂ ಮಾತಾಡೋಕೆ ಹೋದರೆ ಮತ್ತೆ ಮಿಸ್ಟೇಕ್ ಆಗುತ್ತೆ. ಇಲ್ಲಿ ಪುರೋಹಿತರು ಹೇಳಿರೋದನ್ನ ನಾವು, ಅಂದರೆ ಇವಾಗ ದರ್ಶನ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇದು ದೇಗುಲದ ಹೆಸರು ಬಂದು ಋಷ ಶೃಂಗಾರೇಶ್ವರ ಸ್ವಾಮಿ ಅಂತೇಳಿ. ಆ ಹೆಸರು ಬರೋದಕ್ಕೆ ಕಾರಣ ಏನು ಅಂತಂದರೆ, ಇವರು ಒಬ್ಬರು ಋಷಿಗಳು ಶಿವನನ್ನು ಕುರಿತು ತಪಸ್ಸು ಮಾಡಬೇಕಾದ್ರೆ ಅವನ ತಪಸ್ಸಿಗೆ ಮೆಚ್ಚಿ ಶಿವ ಬಂದು ಅನುಗ್ರಹಿಸ್ತಾನೆ. ಆ ಅನುಗ್ರಹ ಏನು ಅಂದರೆ ಮಳೆಗೋಸ್ಕರ ಅವನು ತಪಸ್ಸು ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಅನುಗ್ರಹ ಕೊಟ್ಟು ಕೊನೆಗೆ ಅವನ ಭಕ್ತಿಗೆ ಮೆಚ್ಚಿ ಶಿವ ಕೂಡ ಆ ಋಷಿನಲ್ಲಿ ಐಕ್ಯ ಆಗ್ತಾರೆ. ಸೊ ಆ ಐಕ್ಯ ಆಗಿರೋದ್ರಿಂದ ಇವರಿಗೆ ಋಷಿ ಶೃಂಗಾರೇಶ್ವರ ಅನ್ನೋ ಒಂದು ಬಿರುದು ಬರುತ್ತೆ. ಅದಾದ ನಂತರ ಅವ್ರನ್ನ ಇಲ್ಲಿ ದೇವರ ರೂಪದಲ್ಲಿ ಕಂಡು ಅವರು ಅದೇ ದೇವಸ್ಥಾನನ ಮಾಡಿ ಇವತ್ತು ಋಷಿ ಶೃಂಗಾರೇಶ್ವರ ಅನ್ನೋ ದೇವಸ್ಥಾನ ಸ್ಥಾಪನೆ ಆಗಿದೆ. 12 ಕಿಲೋಮೀಟರ್ ಅಂತ ಹೇಳ್ದಲ್ಲ. ಮತ್ತೆ ಇದು ಬಂದು ಸ್ಥಾಪನೆಯಾಗಿ 400 ವರ್ಷಗಳ ಹಿಂದೆ ಕಟ್ಟಿರೋಂಥ ದೇವಸ್ಥಾನ. ಅದು ಬಂದು KB ಪಾಳೆಗಾರರು, ಅಂದರೆ ಶಿವಪ್ಪ ಮತ್ತು ಚೆನ್ನಮ್ಮ ಅವರ ಕಾಲದಲ್ಲಿ ಕಟ್ಟದಂಥ ದೇವಸ್ಥಾನ ಇದು. ನಿಮಗೆ ತುಂಬ ನಿಯರಾಗಿ ಗೊತ್ತಾಗುತ್ತೆ ಅಂತಂದರೆ, ನಮ್ಮ ಮೈಸೂರು ಅರಸರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಂಥ ಸಮಯದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಸೊ ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಈ ಶೃಂಗೇರಿಗೆ ಯಾರು ಬರ್ತೀರಾ ಅವರೆಲ್ಲ ಈ ದೇವಸ್ಥಾನಕ್ಕೂ ಒಂದ್ಸಲಿ ವಿಸಿಟ್ ಮಾಡಿ. ಏಕೆಂದರೆ ಇದು ಮೂಲ ಇದೇ ದೇವಸ್ಥಾನ. ಶೃಂಗೇರಿಯಲ್ಲಿ ನಮಗೆ ಶಾರದಾ ದೇವಸ್ಥಾನ ಸಿಗುತ್ತೆ, ಮತ್ತು ಶಂಕರಾಚಾರ್ಯರದ್ದು ಸಿಗುತ್ತೆ. ಅದಕ್ಕಿಂತ ಮೂಲ ಬಂದು ನಿಮಗೆ ಋಷಿ ಶೃಂಗಾರೇಶ್ವರ. ಇದು ನಿಮಗೆ ಅಪ್ ಟು 12 ಕಿಲೋಮೀಟರ್ವರೆಗೂ ಇದನ್ನ ಫಸ್ಟು ಶೃಂಗಾಪುರ ಅಂತ ಹೇಳಿ ಕರೀತಾ ಇದ್ರು. ಸೊ ಇದನ್ನ ನೆಕ್ಸ್ಟ್ ಶೃಂಗೇರಿ ಅಂತ ಹೇಳಿ ಕಾಲಕ್ಕೆ ತಕ್ಕಂತೆ ಬದಲಾವಣೆಗೊಂಡಿದೆ. ಏಕೆಂದ್ರೆ ಇವತ್ತಿನ ಮಕ್ಕಳುಗಳಾಗ್ಲಿ ಜನಗಳ ನಮಗೆ ಸರಿಯಾಗಿ ಪ್ರೊನೌನ್ಸಿಯೇಷನ್ ಬರಲ್ಲ, ಹಂಗಾಗಿ ಇದನ್ನ ಶಾರ್ಟ್ ಆಗಿ ಶೃಂಗೇರಿ ಅಂತ ಹೇಳಿದ್ರೆ ಆಕ್ಚುಲ್ ನೇಮ್ ಇದು ಶೃಂಗಾರಪುರ. ಇದು ನಮಗೆ ತಿಳಿದಿರೋ ಅಂತ ಮಾಹಿತಿ. ಇನ್ನು ಮುಂದೆ ಬೇಕು ಅಂತಂದಾಗ ನೀವು ಬನ್ನಿ, ಅರ್ಚಕರು ಇರ್ತಾರೆ, ಅವ್ರನ್ನ ಕೇಳಿ ಇಲ್ಲಿ ವಿಶೇಷತೆಗಳನ್ನ ತಿಳ್ಕೊಳ್ಳಿ. ಬಂದು ಬರೀ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗೋದಲ್ಲ, ವಿಶೇಷತೆಗಳನ್ನ ತಿಳ್ಕೊಳ್ಳಿ. ಸೊ ನಿಮ್ಗೊಂದು ಆವ್ರೇಜ್ ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಯಾಕಂದರೆ ನಾನು ಹೇಳ್ದೆ ತುಂಬ ಇನ್ಸೈಟ್ಸ್ನ ಮಾತಾಡೋಕ್ಕಾಗಲ್ಲ. ಹಾಗೇನೆ ದೇವಸ್ಥಾನದೊಳಗಡೆ ಬಿಡೋದಿಲ್ಲ, ಫೋಟೋ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಬಿಡೋದಿಲ್ಲ. ಇದು ದೇವಸ್ಥಾನ. ಸೊ ಮೂಲ ಶೃಂಗೇರಿ ಅಂತ ಹೆಸರು ಬರೋಕ್ಕೆ ಈ ದೇವಸ್ಥಾನ ಮೂಲ ಕಾರಣ ಆಗಿರುವಂಥದ್ದು. ಸೊ ಕಿಗ್ಗಾದು ಮತ್ತೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಆಗುಂಬೆ ಘಾಟ್ಸಿನ ಹೈಯೆಸ್ಟ್ ಪೀಕು ಇದಾಗಿರುವಂಥದ್ದು. ಸೊ ಇದು ಹೈಯೆಸ್ಟ್ ಪೀಕು ನಾವಿರುವಂಥದ್ದು ಇವಾಗ. ಸೊ ನೋಡಿ, ಕಿಗ್ಗಾದಲ್ಲಿ ನಿಮಗೆ ಇವಾಗ 4 ವಿಚಾರಗಳು. ಒಂದು ಈ ದೇವಸ್ಥಾನ, ಸಿರಿಮನೆ, ಹಾಗೆಯೇ ಆಗುಂಬೆ ಪೀಕ್ಸಲ್ಲಿ ಇದು ಹೈಯೆಸ್ಟ್ ಪೀಕ್ಸು. ಸೊ ಈ ರೀತಿಯಾಗಿರೋಂಥ ಒಂದು ವಂಡರ್ಫುಲ್ ಕಾನ್ಸೆಪ್ಟು, ಹಾಗೆಯೇ ಬ್ಯೂಟಿಫುಲ್ ಆಗಿರುವಂಥ ಒಂದು ಎನ್ವಿರಾನ್ಮೆಂಟ್, ಹಾಗೆ ಸ್ಟ್ರೀಟ್ಸ್. ದಯವಿಟ್ಟು ಇಲ್ಲಿ ಸ್ವಚ್ಛತೆನ ಕಾಪಾಡಿ, ದಯವಿಟ್ಟು ಪ್ಲಾಸ್ಟಿಕ್ನ ಬಳಕೆ ಮಾಡೋದನ್ನು ಕಮ್ಮಿ ಮಾಡಿ. ಅದೆಲ್ಲ ಬಿಡಿ, ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ ನಮಗೆ. ಇಷ್ಟೆಲ್ಲ ಕಷ್ಟಪಟ್ಟು ಮಳೆಯಲ್ಲೆಲ್ಲ ನೆನ್ಕೊಂಡು ನೋಡಿ ಹೆಂಗಾಗಿದೆ, ನಾವು ಹುಚ್ಚು ಥರ ಅಲ್ಲ. ಒಂದು ಮೋಟೋ ಬ್ಲಾಗಿಂಗ್ ಮಾಡೋದು ಸುಮ್ಮನೆ ಎಲ್ಲ ಕುತ್ಕೊಂಡು ಮಾಡೋದಂತಲ್ಲ ಸ್ನೇಹಿತರೆ. ನಾವು ಮಾಡ್ತಾ ಇದೀವಲ್ಲ, ಅದು ಏನು ಅನ್ನೋದನ್ನ ಮೋಟೋ ಬ್ಲಾಗರ್ ಹೇಗೆ ಆಗಬೇಕು ಬೇಡ, ನಾವು ಯಾವ ಥರ ಆಗಿದ್ದೀವಿ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ವಿಡಿಯೋ ಮಾಡೇ ಮಾಡ್ತೀನಿ ನಾನು. ನೋಡಿ, ನೀನು ಮಾಡೇ ಮಾಡು. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಟ್ರಾವೆಲ್ ಮಾಡಿ ಮಳೆಯಲ್ಲಿ ನೆನ್ಕೊಂಡು, ಬಿಸಿಲಾದರೇನು ಮಳೆಯಾದರೇನು ಅಂತ. ಫಸ್ಟ್ ಟೈಮು ನನ್ನ ಚಾನಲಲ್ಲಿ ನಿಮಗೆ ಶೃಂಗೇರಿ ಮಠನ ತೋರಿಸ್ತಾ ಇದ್ದೀನಿ, ಐ ಮೀನ್ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಹಾಗೆಯೇ ನಮ್ಮ ಒಂದು ಮೂಲ ಸ್ಥಳ ಕೂಡ ಇಲ್ಲೇ, ನಮ್ಮ ಒಂದು ಮಠ ಕೂಡ ಇದೆ ಬರೋದು. ಶಂಕರಾಚಾರ್ಯ ಮಠಕ್ಕೆ ಸೇರ್ತೀವಿ ನಾವು. ಸೊ ಇದು ದೇವಸ್ಥಾನ ನೋಡಿ. ಸೊ ಇದು ಶೃಂಗೇರಿ ಒಳಗಡೆ ಎಲ್ಲ ಫೋಟೋ ಅಲೋ ಇರೋದಿಲ್ಲ, ನಿಮಗೆ ಗೊತ್ತಿರೋ ಹಾಗೆ. ಸೊ ನೋಡಿ, ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಈ ಒಂದು ಜಾಗಕ್ಕೆ ಸಿಕ್ಕಾಪಟ್ಟೆ ಐತಿಹಾಸಿಕವಾಗಿರುವಂಥ ಒಂದಷ್ಟು ವಿಚಾರಗಳಿದ್ದಾವೆ. ಇದು ನಮ್ಮ ಶೃಂಗೇರಿ ಶಾರದಾಂಬೆಯ ದೇವಸ್ಥಾನ ಆಗಿದೆ. ದಯವಿಟ್ಟು ವಿಸಿಟ್ ಮಾಡಿ, ಸ್ವಚ್ಛತೆನ ಕಾಪಾಡಿ. ಇದು ಚಿಕ್ಕಮಗಳೂರಿನ ಮತ್ತೊಂದು ಜಾಗ ಶೃಂಗೇರಿ. ಶೃಂಗೇರಿಯ ಇತಿಹಾಸ ನಾನು ನೀವು ಹೇಳಕ್ ಹೋಗಲ್ಲ, ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಗೊತ್ತಿಲ್ಲದಿರೋ ಜಾಗಗಳದ್ದು ಅಂದರೆ ಅನ್ಎಕ್ಸ್ಪ್ಲೋರ್ಡ್ ನಾವು ಏನೇನು ತೋರಿಸಿದ್ದೀವಿ, ಅದಕ್ಕೆ ನಿಮಗೆ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ. ಸೊ ಇದಕ್ಕೆಲ್ಲ ನಾನು ಏನು ಕೊಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ನಿಮಗೆ ಗೊತ್ತು, ಇಟ್ ಇಸ್ ನೋನ್ ಪ್ಲೇಸ್ ಅಲ್ವಾ, ನೋನ್ ಟೂರಿಸ್ಟ್ ಪ್ಲೇಸು. ಇವಾಗ ದಸರಾ ಮತ್ತು ದೀಪಾವಳಿ ಬರ್ತಾ ಇರೋದ್ರಿಂದ ನೆಕ್ಸ್ಟ್ ಲೆವೆಲಲ್ಲಿ ಕ್ರೌಡ್ ಇರುತ್ತೆ. ಸೊ ವಿಸಿಟ್ ಮಾಡಿ, ನೀವು ಸಹ ಸ್ವಚ್ಛತೆ ಕಾಪಾಡಿ, ಬಂದು ಶಾರದೆ ಮಾತೆಗೆ ಕೈ ಮುಗಿರಿ. ಇಷ್ಟ ಆಯ್ತಾ ಅಂತ ಹೇಳಿದ್ರೆ ಕಾಂಟೆಂಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಇದು ಎಕ್ಸ್ಪ್ಲೋರ್ಡ್ ಪ್ಲೇಸೇನೆ. ಸೊ ಇವತ್ತು ನಾನು ಬೇರೆ ಬೇರೆ ಕೈಗಾ ಹಾಗೆಯೇ ಕಿಗ್ಗಾ ಮತ್ತು ಸಿರಿಮನೆ ಫಾಲ್ಸ್ ಎಲ್ಲ ನಿಮಗೆ ಅಷ್ಟೊಂದು ಫೆಮಿಲಿಯರ್ ಇಲ್ಲ, ಅದಕ್ಕಾಗಿ ನಾವು ಅದನ್ನು ತೋರಿಸಿರುವಂಥದ್ದು. ಸೊ ಶಾರದಾ ಮಠ ಈಸ್ ಫೇಮಸ್. ಯಾ